ಎಲ್ಲ ವಿದ್ಯಾರ್ಥಿಗಳನ್ನು ಅಂತರ್ಜಾಲ ಕಲಿಕೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ನಿನ್ನೆಯ ಅವಧಿಯಲ್ಲಿ ನಾವು ಪತ್ರಲೇಖನದ ಒಂದು ಹಂತಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಇವತ್ತಿನ ಅವಧಿಯಲ್ಲಿ ನಾವು ಮಾದರಿ ಪತ್ರಗಳನ್ನು ನೋಡೋಣ. ಅದರ ಜೊತೆಗೆ ಕೆಲವೊಂದಿಷ್ಟು ವಿಷಯಗಳನ್ನು ಚರ್ಚಿಸೋಣ. ಪತ್ರಲೇಖನದಲ್ಲಿ ಎರಡು ವಿಧಗಳು, ವೈಯಕ್ತಿಕ ಪತ್ರ ಮತ್ತು ವ್ಯಾವಹಾರಿಕ ಪತ್ರ. ಈ ವೈಯಕ್ತಿಕ ಪತ್ರಕ್ಕೆ ಖಾಸಗಿ ಅಥವಾ ಅನೌಪಚಾರಿಕ ಪತ್ರಗಳು ಎಂದು ಸಹಿತ ಕರೀತಾ ಇದ್ದಾರೆ. ಅದೇ ಥರನಾಗಿ ವ್ಯಾವಹಾರಿಕ ಪತ್ರಕ್ಕೆ ಔಪಚಾರಿಕ ಪತ್ರಗಳು ಅಥವಾ ಮನವಿ ಪತ್ರಗಳೆಂದು ಕರೀತಾ ಇದ್ದಾರೆ. ಒಂದು ಪತ್ರ ರಚನೆಯನ್ನು ಮಾಡಬೇಕಾದರೆ ಪ್ರಮುಖವಾಗಿ 5 ಅಂಶಗಳನ್ನು ಒಳಗೊಂಡಿರಬೇಕು. ಈ 5 ಅಂಶಗಳಿಗೆ ನಾವು ಚೌಕಟ್ಟು ಎಂದು ಕರಿತಾ ಇದ್ದೇವೆ. ಈ ಪತ್ರ ಲೇಖನ ರಚನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ 5 ಅಂಶಗಳು, ವಿಳಾಸ, ಸಂಬೋಧನೆ, ವಿಷಯ, ಒಡಲು, ಮುಕ್ತಾಯ, ಈ 5 ಅಂಶಗಳು ಒಳಗೊಂಡು ಪತ್ರ ರಚನೆಯಾಗಿರಬೇಕು. ಈ ಸಂಬೋಧನೆ ಯಾವ ಥರನಾಗಿ ಸಂಬೋಧನೆಯನ್ನು ಮಾಡಬೇಕೆಂಬುದರ ಬಗ್ಗೆ ಮೊದಲನೇದಾಗಿ ನೋಡೋಣ. ಪತ್ರದ ಒಂದು ಆರಂಭದಲ್ಲಿ ಸಂಬೋಧನೆಯನ್ನು ಬರಿತಾ ಇದ್ದೇವೆ. ವೈಯಕ್ತಿಕ ಪತ್ರ ಇರ್ಬೋದು ಅಥವಾ ವ್ಯಾವಹಾರಿಕ ಪತ್ರ ಇರ್ಬೋದು. ಅಲ್ಲಿ ಸಂಬೋಧನೆ ಎಂಬುದು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ. ಗುರುಗಳಿಗೆ ಬರಿತಕ್ಕಂಥ ಸಂದರ್ಭದಲ್ಲಿ ನಾವು ಪೂಜ್ಯ ಗುರುಗಳೇ ಎಂದು ಸಂಬೋಧನೆಯನ್ನು ಮಾಡಬೇಕು. ತಂದೆಯವರಿಗೆ ಪತ್ರವನ್ನು ಬರಿತಕ್ಕಂಥ ಸಂದರ್ಭದಲ್ಲಿ ತೀರ್ಥರೂಪ ಅಥವಾ ಪ್ರೀತಿಯ ತಂದೆಯವರಿಗೆ ಎಂದು ಸಂಬೋಧನೆಯನ್ನು ಬರೆಯಬೇಕು. ತಮ್ಮ ಮತ್ತು ತಂಗಿಗೆ ಬರೀಬೇಕಾದ್ರೆ ಪ್ರೀತಿಯ ತಮ್ಮ ಅಥವಾ ಪ್ರೀತಿಯ ತಂಗಿ, ಈ ಥರನಾಗಿ ನಾವು ಸಂಬೋಧನೆಯನ್ನು ಮಾಡಬೇಕು. ಅಕ್ಕ, ಅಣ್ಣ ಇವರಿಗೆ ಬರೆಯಬೇಕಾದರೆ ಪ್ರೀತಿಯ ಅಕ್ಕ ಅಣ್ಣನವರಿಗೆ ಎಂದು ನಾವು ಸಂಬೋಧನೆಯನ್ನು ಮಾಡಬೇಕು. ಗೆಳೆಯ ಗೆಳತಿಗೆ ಪತ್ರವನ್ನು ಬರಿತಕ್ಕಂಥ ಸಂದರ್ಭದಲ್ಲಿ ಪ್ರೀತಿಯ ಗೆಳೆಯ ಅಥವಾ ಪ್ರೀತಿಯ ಗೆಳತಿ ಎಂದು ಸಂಬೋಧನೆಯನ್ನು ಬರಿಬೇಕು. ಇನ್ನು ವ್ಯಾವಹಾರಿಕ ಪತ್ರಗಳಲ್ಲಿ ಬರಿತಕ್ಕಂಥ ಸಂದರ್ಭದಲ್ಲಿ ನಾವು ಸಂಬೋಧನೆಯನ್ನು ಅಧಿಕಾರಿಗಳಿಗೆ ಬರಿತಕ್ಕಂಥ ಸಂದರ್ಭದಲ್ಲಿ ಮಾನ್ಯರೇ ಎಂಬುದನ್ನು ವ್ಯಾವಹಾರಿಕ ಪತ್ರದಲ್ಲಿ ಈ ಸಂಬೋಧನೆಯನ್ನು ನಾವು ಬಳಸಬೇಕು. ಇನ್ನು ಪತ್ರವನ್ನು ಮುಕ್ತಾಯ ಹಂತದಲ್ಲಿ ಕೆಲವೊಂದಿಷ್ಟು ಧನ್ಯವಾದ, ವಂದನೆಗಳು, ಮುಕ್ತಾಯವನ್ನು ಯಾವ ಥರನಾಗಿ ಮಾಡಬೇಕೆಂಬುದರ ಬಗ್ಗೆ ನೋಡೋಣ. ಮುಕ್ತಾಯದ ಒಂದು ಗೌರವಪೂರ್ವಕವಾಗಿ ಮಾಡ್ತಕ್ಕಂಥ ಸಂಬೋಧನೆಗಳು, ತಂದೆ, ತಾಯಿ, ಹಿರಿಯರಿಗೆ ನಮಸ್ಕಾರಗಳು ಎಂದು ಸಂಬೋಧನೆಯನ್ನು ಮುಕ್ತಾಯದಲ್ಲಿ ಮಾಡಬೇಕು. ಹಿರಿಯರಿಗೆ ಆಶೀರ್ವಾದಗಳು ಎಂದು ಅವರಿಗೆ ಸಂಬೋಧನೆಯನ್ನು ಮಾಡಬೇಕು. ಪತ್ರ ರಚನೆ ಮಾಡಬೇಕಾದ್ರೆ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಪತ್ರ ಬರೆಯುವಾಗ ನಮಗಿಂತ ಹಿರಿಯರಿದ್ದರೆ ಅವರಿಗೆ ನಾವು ನಮಸ್ಕಾರಗಳೆಂದು ಮುಕ್ತಾಯವನ್ನು ಮಾಡಬೇಕು. ಕಿರಿಯರಿದ್ದರೆ ಅಂದರೆ ಆಶೀರ್ವಾದ ಎಂದು ಮುಕ್ತಾಯವನ್ನು ಮಾಡಬೇಕು. ಇನ್ನು ಗೆಳೆಯ ಗೆಳತಿದ್ದರೆ ವಂದನೆಗಳು, ಶುಭಾಶಯಗಳೆಂದು ಬರೆಯಬೇಕು. ಅಧಿಕಾರಿಗಳಿಗೆ ಬರೀತಕ್ಕಂಥ ಸಂದರ್ಭದಲ್ಲಿ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಎಂದು ಮುಕ್ತಾಯವನ್ನು ಮಾಡಬೇಕು. ಗುರುಗಳಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ವಿಧೇಯ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಎಂದು ನಾವು ಮುಕ್ತಾಯದ ಸಂಬೋಧನೆಯನ್ನು ಮಾಡಬೇಕು. ಇಲ್ಲಿ ಖಾಸಗಿ ಪತ್ರ ಮತ್ತು ವ್ಯಾವಹಾರಿಕ ಪತ್ರದ ಮಾದರಿ ಪತ್ರಗಳನ್ನು ನೋಡೋಣ. ಇವುಗಳನ್ನು ಯಾವ ಥರನಾಗಿ ರಚನೆ ಮಾಡಬೇಕೆಂಬುದನ್ನು ಇಲ್ಲಿ ಮಾದರಿ ಪತ್ರವನ್ನು ನೋಡಬಹುದು. ಇದು ವೈಯಕ್ತಿಕ ಪತ್ರ ಅಥವಾ ಖಾಸಗಿ ಪತ್ರ. ಈ ಮಾದರಿ ಪತ್ರವನ್ನು ನೋಡಿದಾಗ ಇಲ್ಲಿ ನೋಡ್ಬೋದು, ಬಲಗಡೆಯ ಭಾಗದಲ್ಲಿ ಇವರಿಂದ ಎಂದು ಬರೆದು, ಇವರಿಂದ ಅಂತ ಬರಿಬಹುದು ಅಥವಾ ಇಂದ ಅಂತ ಬರೆದ್ರೂ ನಡೀತಾ ಇದೆ. ಇವರಿಂದ ಇಲ್ಲಿ
ಕೊಡಲಾಗಿದೆ. ಶೋಭಾ 10ನೆಯ ತರಗತಿ, ವಿವೇಕಾನಂದ್ ಪ್ರೌಢಶಾಲೆ, ಸರಸ್ವತಿಪುರಂ ಎಂದು ಬರೆದು ಈ ಥರನಾಗಿ ಇವರಿಂದ ಎಂಬ ವಿಳಾಸವನ್ನು ಇಲ್ಲಿ ಬರೆದಿದ್ದಾರೆ, ಮೈಸೂರು. ಮತ್ತು ಆ ಮೈಸೂರಿನ ಒಂದು ಪಿನ್ ಕೋಡನ್ನು ಹಾಕಿದ್ದಾರೆ ಮತ್ತು ದಿನಾಂಕವನ್ನು ಇಲ್ಲಿ ಹಾಕಿದ್ದಾರೆ. ಇದು ವೈಯಕ್ತಿಕ ಪತ್ರದ ಮಾದರಿ. ಬಲಗಡೆಯ ಭಾಗದಲ್ಲಿ ಬರೆದಿರುವ ಒಂದು ವಿಳಾಸವನ್ನು ಸರಿಯಾಗಿ ನೋಡಬೇಕು. ನಂತರ ಎಡಗಡೆಗೆ ತಂದೆಗೆ ಪತ್ರ ಕ್ಷೇಮ ಎಂದು ಬರೆಯಲಾಗಿದೆ. ಅದರ ಕೆಳಗಡೆಗೆ ಪ್ರೀತಿಯ ತಂದೆಯವರಿಗೆ ಎಂದು ಸಂಬೋಧನೆಯನ್ನು ಬರೆದು 8 ಸಾಲಿನಲ್ಲಿ ನೀವು ವಿಷಯದ ವಿವರಣೆಯನ್ನು ಅಲ್ಲಿ ಬರೆಯಬೇಕಾಗ್ತಾ ಇದೆ. ಕೊನೆಗೆ ವಿಷಯ ಮುಕ್ತಾಯವಾದ ನಂತರ ನಮಸ್ಕಾರಗಳೊಂದಿಗೆ ಎಂದು ಮುಕ್ತಾಯದ ಸಂಬೋಧನೆಯನ್ನು ಬರೆದು ಕೊನೆಗೆ ಬಲಗಡೆಗೆ ಕೊನೆಯ ಹಂತದಲ್ಲಿ ನಿಮ್ಮ ಪ್ರೀತಿಯ ಮಗಳು ಶೋಭಾ ಎಂದು ಬರೆಯಬೇಕು. ಎಡಗಡೆಗೆ ಕೊನೆಗೆ ಇಲ್ಲಿ ನೋಡಬಹುದು, ಇವರಿಗೆ ಶ್ರೀ ಪುರುಷೋತ್ತಮ್ ಅಂದರೆ ತಂದೆಗೆ ಮಗಳು ತಂದೆಗೆ ಪತ್ರವನ್ನು ಬರಿತಾ ಇದ್ದಾಳೆ. ಇವರಿಗೆ ಶ್ರೀ ಪುರುಷೋತ್ತಮ್ ಮನೆ ನಂಬರ್ ಹಾಕಲಾಗಿದೆ. 2ನೇ ಮುಖ್ಯ ರಸ್ತೆ, ಆದರ್ಶ ನಗರ, ಮಂಡ್ಯ. ಈ ಎಲ್ಲ ಪಿನ್ ಕೋಡನ್ನು, ಮನೆ ನಂಬರನ್ನು ಎಲ್ಲವನ್ನು ನಮೂದಿಸಿ ಅಲ್ಲಿ ಯಾರಿಗೆ ಹೋಗಬೇಕು ಅವರ ವಿಳಾಸಕ್ಕೆ ಹೋಗುವ ಒಂದು ವಿಳಾಸವನ್ನು ಬರೆಯಲಾಗಿದೆ. ಈ ಥರನಾಗಿ ನೀವು ವೈಯಕ್ತಿಕ ಪತ್ರವನ್ನು ರಚನೆ ಮಾಡಬಹುದು. ಇನ್ನು ವ್ಯಾವಹಾರಿಕ ಪತ್ರದ ಒಂದು ಮಾದರಿಯನ್ನು ನೋಡೋಣ. ಇಲ್ಲಿಯೂ ಸಹಿತ ಇವರಿಂದ ಮತ್ತು ಇವರಿಂದ ಬಲಭಾಗದಲ್ಲಿದೆ, ಇವರಿಗೆ ಎಡಭಾಗದಲ್ಲಿದೆ ಮತ್ತು ಪೂಜ್ಯ ಗುರುಗಳೇ ಎಂದು ಸಂಬೋಧನೆಯನ್ನು ಮಾಡ್ತಾ ಇದ್ದಾರೆ. ವಿಷಯವನ್ನು ಒಂದು ಸಾಲಿನಲ್ಲಿ ಬರೆಯಬೇಕು. ನಂತರ ವಿವರಣೆಯನ್ನು 7-8 ಸಾಲಿನಲ್ಲಿ ಬರೆದು ಕೊನೆಗೆ ನಡುವಿನಲ್ಲಿ ವಂದನೆಗಳೊಂದಿಗೆ, ವಿವರಣೆ ಮುಗಿದ ನಂತರ, ಬಾಡಿ ಆಫ್ ದ ಲೆಟರ್ ಮುಗಿದ ನಂತರ, ಪತ್ರದ ಒಡಲು ಮುಕ್ತಾಯದ ನಂತರ ವಂದನೆಗಳೊಂದಿಗೆ ಬರೆದು ಮಧ್ಯದಲ್ಲಿ ಕೊನೆಗೆ ಬಲಭಾಗದಲ್ಲಿ ತಮ್ಮ ವಿಧೇಯ ವಿದ್ಯಾರ್ಥಿನಿ ಎಂದು ಬರೆದು ಅಲ್ಲಿ ನಿಮ್ಮ ಹೆಸರನ್ನು ಅಥವಾ ಸಹಿಯನ್ನು ಮಾಡಬೇಕು. ಇನ್ನು ಎಡಭಾಗದಲ್ಲಿ ದಿನಾಂಕ ಮತ್ತು ಸ್ಥಳಗಳನ್ನು ನಮೂದಿಸಬೇಕು. ಇವು 2 ಪತ್ರದ ಮಾದರಿಗಳು. ಒಂದು ವೈಯಕ್ತಿಕ ಪತ್ರ, ಇನ್ನೊಂದು ವ್ಯಾವಹಾರಿಕ ಪತ್ರ. ಈ ಮಾದರಿಗೆ ಅನುಗುಣವಾಗಿ ನೀವು ಸರಿಯಾದ ರೀತಿಯಲ್ಲಿ ಈ ಎಲ್ಲ ಪತ್ರದ ಚೌಕಟ್ಟಿಗೆ ಸಂಬಂಧಿಸಿದ ಎಲ್ಲ ಅಂಶಗಳನ್ನು ಬಳಸಿ ಪತ್ರವನ್ನು ರಚನೆ ಮಾಡಿದ್ದಾದರೆ ನಿಮಗೆ ಈ ಪತ್ರ ಲೇಖನಕ್ಕಿರುವ 4ರಿಂದ 5 ಅಂಕಗಳು ಪೂರ್ಣವಾಗಿ ಲಭಿಸ್ತಾ ಇದ್ದಾವೆ. ಇವುಗಳನ್ನು ಸರಿಯಾದ ರೀತಿಯಲ್ಲಿ ಗಮನಿಸಬೇಕು. ವಿದ್ಯಾರ್ಥಿಗಳೇ, ಇಲ್ಲಿ ಕೊಟ್ಟಿರುವ ಮಾದರಿ ಪತ್ರಗಳನ್ನು ನೀವೇ ಮನೆಯಲ್ಲಿ ಬರೆಯಲಿಕ್ಕೆ ಪ್ರಯತ್ನವನ್ನು ಮಾಡಿರಿ. ಮುಂದಿನ ಅವಧಿಯಲ್ಲಿ ನಾವು ಮತ್ತೊಂದು ವ್ಯಾಕರಣದ ಅಂಶವನ್ನು ಚರ್ಚೆ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.